ನೋಡಿ ಗಾಯ್ಸ್, ನಮ್ಮ ಅಕ್ಕ ಈಗ ಬೀಗ ತೆಗಿತಿದ್ದಾಳೆ. ಏನು ಗೊತ್ತಾ, ಯಾರಾದರೂ ಇದ್ದರೆ ಮನೇಲಿ ಹೆಂಗೆ ಚೆನ್ನಾಗಿ ಇಟ್ಕೊತಾರೆ, ಯಾರು ಇಲ್ಲ ಅಂದರೆ ಹಿಂಗಾಗುತ್ತಲ್ಲ ಮನೆ. ಈಗ ನಮ್ಮ ಮನೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ನೋಡಿ, ಎಷ್ಟು ಗಲೀಜಾಗಿರುತ್ತೆ ಈಗ. ನೋಡಿ ಯಪ್ಪ ಸದ್ಯ ಅಪ್ಪ ದೇವ್ರೇ ಹಿಂಗಾಗೈತೆ ನೋಡಿ. ಅದಕ್ಕೆ ನಾವು 2 ದಿನ ಮುಂಚೆ ಬಂದಿದ್ದು ಕ್ಲೀನ್ ಮಾಡೋಣ ಅಂತ. ನೋಡಿ ಹಿಂಗಾಗೈತೆ ನಮ್ಮ ಮನೆ, ಬಡವ್ರ ಮನೆ. ನಾವು ಎಲ್ಲಿ ಹೋದ್ರೂ ನಮ್ಮ ಹಳ್ಳಿ ಕಡೆ ನಾವು ಕಟ್ಟಿರೋ ಮನೆ ಚಂದ ಅಲ್ವಾ. ಹಿಂಗಿದ್ರೂ ಅದೊಂಥರ ಖುಷಿ ಸಿಗುತ್ತೆ ನಮಗೆ. ಈಗ ಸದ್ಯಕ್ಕೆ ಹೆಂಗಾಗೈತೆ ನೋಡಿ ಈಗಿನ ಪರಿಸ್ಥಿತಿ. ನೀರಿಲ್ಲ, ಅದಕ್ಕೆ ಹೆಂಗೋ ಒಣಗೋಗ್ಬಿಟ್ಟೈತೆ. ಯಪ್ಪ, ನೀರೇನಾದರೂ ಇದ್ದಿದ್ರೆ ಫುಲ್ ಇಲ್ಲಿವರೆಗೂ ಬರೋದು ಹುಲ್ಲು. ನೋಡಿ ನಮ್ಮ ಮನೆ ಮಾವಿನಕಾಯಿ ಗಿಡ, ಮಾವಿನಕಾಯಿ ಬಿಟ್ಟೈತೆ. ಚಿಕ್ಕ ವಯಸ್ಸಲ್ಲಿ ನಾವು ಬೇರೆ ಐತೆ ನೋಡಿ ಹಿಂಗೆ ಹಾಕಿದ್ದಾರೆ ನಮ್ಮ ಅಪ್ಪಾಜಿ ಎಲ್ಲ ಪ್ಲಾನ್. ತೆಗಿಯಕ್ಕೆ ಬರ್ತಿಲ್ಲ. ಅದೇನು ಅಲ್ಲ, ಇಲ್ಲಿಂದಾನೇ ಹೋಗ್ಬೇಕಂತ ಅಲ್ಲ, ಚಿಕ್ಕ ಮಕ್ಳಿಗೆ ಇಲ್ಲಿಂದನೂ ಹೋಗ್ತಾರೆ. ಆ ಕಡೆ ಕಾಂಪೌಂಡ್ ಐತಲ್ಲ, ಅಲ್ಲಿಂದನೂ ಬರ್ತಾರೆ ಅಷ್ಟೇ. ನೋಡಿ ನಮ್ಮೂರಲ್ಲಿ ನೀರಿನ ಪ್ರಾಬ್ಲಮ್ ಎಷ್ಟೈತೆ. ಅಪ್ಪ, ನಾವು ನೀರಿನ ಪ್ರಾಬ್ಲಮ್ ಐತೆ ಅಂತ ಗೊತ್ತೇ ಇರಲಿಲ್ಲ. ನೋಡಿ ಹೆಂಗೆ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಈಗ ನಾವು ನೀರು ತುಂಬಬೇಕು, ನಮ್ಗೆ ಅದೇ ಈಗ ಸಾಹಸ. ನಮ್ಮೂರು ಹೆಂಗಾಗೈತೆ ನೋಡಿ ಒಂದ್ಸಲಿ. ಗುಚ್ಚೈತೆ ಹೆಂಗಾಗೈತೆ ನೋಡಿ. ಯಪ್ಪ, ಹೆಂಗಾಗ್ಬಿಟ್ಟೈತೆ. ಇವೆಲ್ಲ ಕ್ಲೀನ್ ಮಾಡಬೇಕು ಗೊತ್ತಾ. ಇಲ್ಲಿ ನೋಡಿ ನಮ್ಮ ಮಾವಿನ ಗಿಡ, ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಬೆಳಿತೈತೆ. ವಾವ್, ನೀರಿಲ್ಲ ಹೆಂಗಾಗ್ಬಿಟ್ಟೈತೆ ನೋಡಿ. ಮೋಸ್ಟ್ಲಿ ಇವೆಲ್ಲ ಒಣಗೋಗ್ಬಿಡುತ್ತೆ. ಇಲ್ಲಿ ನೋಡಿ ಉದ್ರೋಯ್ತು. ಇಷ್ಟೊಂದು ಮಾವಿನ ಹಣ್ಣು ಐತೆ ನೋಡಿ. ಯಪ್ಪ, ಏನಂದರೆ ನಮಗೆ ಅದೃಷ್ಟ ಇಲ್ಲ ಅಷ್ಟೇ ತಿನ್ನೋಕ್ಕೆ. ಈಗ ನಾನು ತಿಂದೆ, ಎಷ್ಟು ಹುಳಿ ಐತೆ ಗೊತ್ತಾ. ಈ ಚಿಕ್ಕದು ಯಾಕೆ ತಿಂದೆ ಅಂದರೆ ಮತ್ತೆ ತಿನ್ನೋಕ್ಕೆ ಚಾನ್ಸ್ ಸಿಗಲ್ಲ ಅಂತ. ಹುಳಿನ ಮಾವಿನಕಾಯಿ ಮುಖ ನೋಡಿಲ್ಲ ಅಂತ ಏನಲ್ಲ, ನಮ್ಮ ಗಿಡದ್ದು ನಾನು ತಿನ್ನೋಕ್ಕಾಗಲ್ಲ, ಮತ್ತೆ ಯಾವಾಗ ಬರ್ತೀನೋ ಏನೋ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ನಾವು ನಮ್ಮೂರಿಗೆ ಬಂದಿದ್ದೀವಿ, ಅಂದರೆ ನಮ್ಮ ಮನೆಗೆ, ಅಂದರೆ ನಮ್ಮೂರು ಒಬಳಾಪುರ ತಾಂಡ ಅಂತ. ಇಲ್ಲಿ ಬಂದಿದ್ದೀವಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ. ಯುಗಾದಿ ಹಬ್ಬ ಇಲ್ಲೇ ಮಾಡೋದು. ಏನು ಗೊತ್ತಾ, 6 ತಿಂಗಳಿಗೆ ವರ್ಷಕ್ಕೊಂದ್ಸಲಿ ಬರ್ತೀವಿ. ಅಂದರೆ ಸುಮಾರು ಸಲ ಬರ್ತೀವಿ. ಏನಂದರೆ ಹಬ್ಬ ಅಂದರೆ ಒಂಥರ ಖುಷಿ ಇರುತ್ತೆ ಅಲ್ವಾ. ಯುಗಾದಿ ಹಬ್ಬ ಅಂದರೆ ವರ್ಷಕ್ಕೊಂದ್ಸಲಿ ಬರೋದು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಬರ್ತಾರೆ ಅಪ್ಪ ಅಮ್ಮ, ನಾವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಇವಳೆಲ್ಲ ಪಾತ್ರೆ ತೆಗಿತಾವಳೆ, ಎಲ್ಲ ತೆಗಿತಾವೆ ನೋಡಿ. ಕೆಲಸ ಮಾಡೋದು ಬಿಟ್ಟು ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಾಡ್ತಾವಳೆ. ಈಗ ಬಿಸಿಲು ಬಂದರೆ ಸಾಕು. ನಾನೊಬ್ಬಳೇ ಇಲ್ಲಿ ಕೆಲಸ ಮಾಡ್ತಿರೋದು, ಯಾರು ಮಾಡ್ತಿಲ್ಲ. ಅವನು ಮಾಡ್ತಿದ್ದಾನೆ, ಅವನು ಮಾಡ್ತಾನೆ. ಗಂಟು ಅಲ್ಲ ಮಾ, ಗಂಟು ಗಂಡಸು ಅನ್ನಕ್ಕೂ ಬರಲ್ಲ. ಅಲ್ಲಿ ನೋಡಿ ನಮ್ಮೂರಲ್ಲಿ ನೀರಿನ ಕಾಟ. ಯಪ್ಪ, ನಿಮ್ಮೂರಲ್ಲೂ ಸೇಮಾ? ನಿಮ್ಮೂರಲ್ಲಿ ಹಿಂಗೆ ಇದ್ರೆ ಕಮೆಂಟ್ ಮಾಡಿ. ನಮ್ಮೂರಲ್ಲಂತೂ ಭರ್ಜರಿ ನೀರಿನ ಸಮಸ್ಯೆ. 2 ತಿಂಗಳಿಂದ ನೀರಿಲ್ವಂತೆ. ಇಲ್ಲಿ ಒಂದೇ ಕಡೆ ನೀರು ಬರೋದು. ಆಲ್ಮೋಸ್ಟ್ 300 ಮನೆ ಇರ್ಬೋದು ಅಲ್ಲಿರೋ. 450 ಇಲ್ಲ, 300 ಮನೆ ಅಷ್ಟೇ. ಹೊಲದಲ್ಲಿರೋರು ಯಾರು ಇಲ್ಲಿ ಬರೋಲ್ಲ. ಈ ಸದ್ಯಕ್ಕೆ ಹೊಲದಲ್ಲಿ ಅವ್ರಿಗೆ ನೀರು ಇರುತ್ತೆ, ಇಲ್ಲಿರೋರಿಗೆ ಮಾತ್ರ ನೀರಿಲ್ಲ ಅಷ್ಟೇ. ನಾವು 1 ಡ್ರಮ್ ತುಂಬ್ಕೊಂಡಿದ್ದೀವಿ. ಬರ್ರಿ ಕೆಲಸ ಮಾಡೋಣ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ. ಕೆಲಸ ಸ್ಟಾರ್ಟ್. ತಿಕ್ಕೋದು, ತೊಳೆಯೋದು. ಇವತ್ತು ಮನೆ ಫುಲ್ ಕ್ಲೀನ್ ಮಾಡಬೇಕು. ನನ್ನ ಜೊತೆ ಇವರಿಬ್ರು ಭಾಗಿಯಾಗಿದ್ದಾರೆ. ಬಟ್ ನಾನು ಕೆಲಸದವಳೆ ಇವಳು, ಮನೆ ಓನರ್ ಅಂತ ಅಲ್ಲ. ನಾನು ಮನೆ ತಿಕ್ಕ ತೊಳೆಯೋಕ್ಕೆ ಇವತ್ತು ಫುಲ್ ವಿಡಿಯೋ ಮಾಡ್ತೀವಿ. ಒಂದು 10-15 ನಿಮಿಷ ಪಕ್ಕ ಮಾಡ್ತೀವಿ. ಇವರು ತಿಕ್ಕ ಅಂತ ಹೇಳಿದಕ್ಕೆ ಅವ್ರ ಮಗನೇ ಬೈದರು ಅಂತ, ವರ್ಡ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಕೇಳಿ ಅವನ್ನ. ಸಾರಿ, ಕ್ಷಮೆ ಇರಲಿ. ನಮ್ಮ ಅಕ್ಕ ಎಲ್ಲ ಧೂಳು ತೆಗಿತಿದ್ದಾಳೆ. ಎಲ್ಲ ಮನೆಯೆಲ್ಲ ಸ್ವಲ್ಪ ಧೂಳಾಗೈತಲ್ಲ, ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಎಷ್ಟು ಧೂಳು ಗೊತ್ತಾ.
ತುಂಬ ಧೂಳಾಗ್ಬಿಟ್ಟೈತೆ. ಮನೇಲಿ ಯಾರೂ ಇರಲಿಲ್ವಲ್ಲ, ಅದಕ್ಕೆ ಫುಲ್ ಧೂಳಾಗ್ಬಿಟ್ಟೈತೆ. ಎಲ್ಲ ತೆಗಿತಿದ್ದಾಳೆ. ಇಲ್ಲಿ ನೋಡಿ, ಇವಳು ಕೆಲಸ ಮಾಡಿ ಅಂದರೆ ಚಿಪ್ಸ್ ತಿನ್ಕೊಂಡು ಕೂತಿದ್ದಾಳೆ. ಹೆಂಗಿರ್ಬೇಕು ಇವಳು? ನೋಡಿ ಮಣ್ಣಿನ ಗೋಡೆ ಎಲ್ಲ ಹಿಂಗೆಲ್ಲ ಬಿದ್ದೈತೆ. ಹಿಂಗಾಗೈತೆ ನೋಡಿ ಇಲ್ಲಿ. ಅಲ್ಲಿ ನೋಡಿ ಹಿಂಗೆಲ್ಲ ಬೀಳ್ತೈತೆ. ಧೂಳು ತೆಗಿಯೋಕೆ ಹೋದರೆ ಎಲ್ಲ ಬೀಳ್ತೈತೆ ಬರೀ. ಎಷ್ಟು ಮಣ್ಣು ನೋಡಿ, ಫುಲ್ ಆಲ್ಮೋಸ್ಟ್ ಅವೇ. ಮನೆ ಫುಲ್ಲು ಮಣ್ಣಿನ ಗೋಡೆ ಅಲ್ಲ, ಎಲ್ಲಿ ನೋಡಿದರೆ ಹೆಂಗೆ ಬಿರುಕು ಬಿದ್ದೈತೆ ನೋಡಿ, ಎಲ್ಲ ಕಡೆನೂ ಅಷ್ಟೆ. ಈಗ ಇಲ್ಲೊಂದು ಲೈಟ್ ಇಲ್ಲ, ಏನೋ ಆಗಿಬಿಟ್ಟೈತೆ. ಅದಕ್ಕೆ ಮೊಬೈಲ್ ಟಾರ್ಚ್ ಹಾಕ್ಕೊಂಡಿದ್ದೀವಿ. ಏನೇ ಮಾಡ್ತಿದ್ಯಾ? ಕೆಲಸ ಮಾಡೋದು ಬಿಟ್ಟು ಬಿಲಾಲಿ. ಶಾಂತಕಲಾ ನೋಡಿ, ದಿವ್ಯಾ ಪೂರ್ವಿ ಹೊಸ ಶಾಂತಕಲಾ. ಹೆಂಗೆ ಆಟ ಆಡ್ಸ್ಕೊಂಡಿದ್ದಾರೆ ಇವರಿಬ್ರು. ನಮ್ಮ ಪೂರ್ವಿ ನೋಡಿ ಕಿತಾಪತಿ ಗಂಡ್ಸ್ ಹೆಂಗ್ ಕೂತವ್ನ ಇದ್ರಲ್ಲಿ. ಜಾಲಿ ಜಾಲಿ ಕಯ. ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕ ಕನ್ನಡಕ ಹಾಕೊಂಡು ಕೆಲಸ ಮಾಡ್ತವ್ರೆ. ಯಾಕೆ ಕನ್ನಡಕ ಹಾಕೊಂಡಿದ್ಯಾ? ಕಣ್ಣಿಗೆ ಧೂಳು ಬೀಳುತ್ತೆ ಅಂತ. ಕಡಿಮೆ ಧೂಳು ಆಯ್ತಾ ಮೇಲೆ? ಅದು ಬೇರೆ ಮಣ್ಣಿನ ಗೋಡೆ ಅಲ್ವಾ? ಆವಾಗಿನ ಕಾಲದ ಮನೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಇವಳ್ದು ಈ ಡ್ಯೂಟಿ. ಅಲ್ಲಿ ನೋಡಿ ಗಂಡ್ಸು, ಕಿತಾಪತಿ ಗಂಡ್ಸು ನೀರು ತುಂಬ್ಕೊ ಬರ್ತೀನಿ ಅಂತ ಹೋಗ್ತಿದ್ದಾನೆ. ಫ್ರೆಂಡ್ಸ್ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದಾಳೆ. ಇಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ಅದು ಆಲ್ರೆಡಿ ಮುರಿದೋಯ್ತು. ಬೇಜಾರಾಗ್ತೈತೆ. ಈ ಬಿಸಿಲಿಗೂ ಇದಕ್ಕೂ ನೋಡಿ ಫ್ರೆಂಡ್ಸ್ ಹೆಂಗೆ ಸುಡ್ತೈತೆ ಬಿಸಿಲು. ಬೆಳ್ಳಗಿದ್ದಾಳೆ ನಮ್ಮ ಅಕ್ಕ, ಕರ್ರಗಾಗ್ಬಿಡ್ತಾಳೆ. ನೀನು ಯಾವತ್ತಿದ್ರು ಕಾಳಿನಿ. ಈಗ ಒರೆಸ್ತಾ ಇದ್ದಾಳೆ. ಈಗ ಅಷ್ಟು ಎಲ್ಲ ಧೂಳು ಎಲ್ಲ ತೆಗೆದು ನೋಡಿ ಎಲ್ಲ ಕ್ಲೀನ್ ಮಾಡಿದ್ವಿ. ಇನ್ನೆಲ್ಲ ಒಂದು ತೊಳಿಬೇಕಷ್ಟೇ. ನೋಡಿ ನಮ್ಮ ಚಿಕ್ಕಮ್ಮ ಹೆಂಗೆ ಮಾಡ್ತಾರೆ. ನಮ್ಮ ಶಾಂತಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡವಳೆ. ಎಲ್ಲ ಪಾತ್ರೆ ತೊಳೆದು ಕುತ್ಕೊಂಡವಳು ಪಾಪ. ಹಾಂ, ಈಗ ನೋಡಿ ಈಗ ಹೆಂಗಾಗೈತೆ. ಆವಾಗಿಂದಕ್ಕೂ ಈಗಿಂದಕ್ಕೂ ಹೆಂಗೈತಲ್ಲ. ಇನ್ನು ಪಾತ್ರೆ ಎಲ್ಲ ಜೋಡಿಸ್ಬೇಕು, ನೆಲ ಎಲ್ಲ ತೊಳಿಬೇಕು. ಇನ್ನು ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಐತೆ. ಅಲ್ಲಿ ಪಾತ್ರೆ ಎಲ್ಲ ತೊಳೆದು ಶಾಂತಕಲಾ ಕುತ್ಕೊಂಡಿದ್ದಾಳೆ ನೋಡಿದ್ವಿ. ನಮ್ಮ ಚಿಕ್ಕಮ್ಮ ಇವರು ನೋಡಿ. ನಮ್ಮ ಅಕ್ಕವರು ಹಬ್ಬಕ್ಕಂತ 2 ನೈಟಿ, 2 ಸೀರೆ ಎಲ್ಲ ತಗೊತಿದ್ದಾರೆ ನೋಡಿ. ಕೈ ಕುಯ್ಕೊಂಡು ಒಳ್ಳೇದಾಗಲಿ ಶಾಂತಕಲಂಗೆ. ಪಾಪ ಬಿಸಿಲಿಗೆ ಕಪ್ಪಾಗಿಬಿಟ್ಲು ಹುಡುಗಿ. ಬೆಂಗಳೂರಲ್ಲಿದ್ದ ಬೆಳ್ಳಗಿದ್ಲು. ನಮ್ಮ ಶಾಂತಕಲಾ ಏನಪ್ಪ ನ್ಯಾಚುರಲ್ ಬ್ಯೂಟಿ. ಎಲ್ಲಿದ್ರೂ ಕಪ್ಪಾಗೇ ಇರ್ತಾಳೆ. ರಿಯಲ್ ಬ್ಯೂಟಿ. ಒಂದ್ಸಲಿ ಆ ಚಾಕುವಿಂದ ಮುಖ ಕುಯ್ಕೊಂಡು ನೋಡೋಣ, ರಿಯಲ್ ಬ್ಯೂಟಿನ ಏನಂತ ಗೊತ್ತಾಗುತ್ತೆ. ಕಮೆಂಟ್ ಹಾಕಿದ್ರು, ನೀವು ಮೇಕಪ್ ಮಾಡಲ್ವಾ ಅಂತ. ನಾವು ಇಲ್ಲ ಅಂತ ಹೇಳಿದ್ವಿ. ಆದರೆ ಅವ್ರು ಏನು ಹೇಳ್ತಾರೆ, ಬರೀ ಓಳು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮೇಕಪ್ಪೇ ಮಾಡಲ್ಲ. ನಾವು ಹಚ್ಚೋದೇ ಒಂದು 10 ರೂಪಾಯಿ ಫೇರ್. ಹಾಂ, ಆಮೇಲೆ ಒಂದು ಐಲೈನರ್ ಇರ್ಬೋದು, ಒಂದು ಸ್ಟಿಕ್ಕರೋ ಐಲೈನರ್ ಅಷ್ಟೇ ನಾವು ಹಚ್ಚೋದು. ಯಾರೋ ಒಬ್ಬರು ಅಲ್ಲ, ಎಲ್ಲರೂ ಹಾಕೋಂತಾರಂತ ನಾವು ಹಾಕೊಳ್ಳಲ್ಲ. ಬಟ್ ಮೇಕಪ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಐತೆ? ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಾಕ್ಕೊಂತಾರೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಏನೋ ಕಾಣಿಸ್ತಾನೆ ಇಲ್ಲ ಬಿಡಮ್ಮ, ತೋರಿಸಿದ್ರು ಕಾಣಂಗಿಲ್ವಲ್ಲಮ್ಮ ಬಿಸಿಲಿಗೆ. ಇವರು 4 ದಿನ ಇಲ್ಲಿ ಏನಾದರೂ ರಾಗಿ ಕುಯ್ಯೋಕ್ಕೋ ಕಳೆ ಕೀಳಕ್ಕೋ ಹೋದ್ರೆ ಮೋಸ್ಟ್ಲಿ ಕರ್ರೆ ಇಡ್ಲಿ ಆಗಿಬಿಡ್ತಾಳೆ. ಬೆಳ್ಳಗಿದ್ದೆ ಬಂದ್ಬಿಟ್ಟು ಇಲ್ಲಿ ಎಷ್ಟು ಬಿಸಿಲು ಗೊತ್ತಾ ನಮ್ಮೂರಲ್ಲಿ. ಅಪ್ಪ ಕಾಣ್ತಾನೆ ಇಲ್ವಲ್ಲ ಶಾಂತು. ಮಳೆ ಬರುವ ವಾತಾವರಣ. ಏನಾಯ್ತು ಮನೆ ನೋಡಿ. ನೆನ್ನೆ ನಾವು ಬಂದ್ವಲ್ಲ, ಅದೇ ಬಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ನೋಡಿ ಇವಳೆ 4ನೇ ಅಕ್ಕ ಅಮೂಲ್ಯ ಅಂತ. ಏನು ಮಾಡಲ್ಲ, ಸ್ವಲ್ಪ ಲೂಸ್ ಥರ ಆಡ್ತಾಳೆ ಅಷ್ಟೇ. ಇವ್ರು ನಮ್ಮಮ್ಮ, ನಮ್ಮ ಅಪ್ಪಾಜಿ ಅಲ್ಲಿ ನಿಂತಿದ್ದಾರಲ್ಲ ಅವರು. ನೋಡಿ ಓಸಿ ಬಿಲ್ಡಪ್ಪು ಇವಳ್ದೆ ಜಾಸ್ತಿ. ಎಲ್ಲರೂ ಬಂದರು ಹಬ್ಬಕ್ಕೆ. ಅಲ್ಲ ಮಳೆ ನೋಡಿ
ಫುಲ್ ಕತ್ಲಾಗ್ಬಿಟ್ಟೈತೆ, ಕರೆಂಟ್ ಇಲ್ಲ. ಎಷ್ಟು ಮಳೆ ಗೊತ್ತಾ ಯಪ್ಪ, ಇದು ಜೋರಾಗಿ ಬರ್ತೈತೆ. ನಮ್ಮ ವೆರಿ ಗುಡ್. ಏನು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೈತಲ್ಲ. ಇರೋ ಬರೋ ಫೇರಿನ ಒಲಿ ಎಲ್ಲ ಹಚ್ಕೊಂಬಂದೇವಿ ಹುಡುಗಿ ನೋಡ್ಲಿ ಅಂತ, ಆದ್ರೆ ಯಾರು ನೋಡ್ತಿಲ್ಲ. ಹಾಯ್ ಬುನಿ, ಇವಳು ನಮ್ಮ ಅತ್ತೆ ಮಗಳು. ಇವ್ರೆ ಇಲ್ಲಿದ್ದಾರಲ್ಲ, ಇವ್ರ ತಾಯಿ ಮದರ್ ಇಂಡಿಯಾ. ಮದರ್ ಇಂಡಿಯಾ. ದಿಸ್ ಇಸ್ ಮೈ ಮದರ್ ಇಂಡಿಯಾ. ಅವ್ರ ಫಾದರ್ ಇಂಡಿಯಾ. ಮೈ ಮಾಮ್ ನೋಡಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿದ್ದಾರೆ. ಅಯ್ಯೋ ತಿನ್ನದ್ ನೋಡ್ರಿ. ಅಯ್ಯೋ ನಮ್ಮಮ್ಮ ಹೆಂಗ್ ಬೈತೈತೆ ಒಬ್ಬಟ್ಟು ಮಾಡ್ತಾ ಮಾಡ್ತಾ, ಯಾವ ರೇಂಜಿಗೆ ಬೈತೈತೆ ನೋಡಿ. ಇದು ನಮ್ಮ ದೇವ್ರಿಗೆ ಎಡೆ. ಯಾವಾಗ್ಲೂ ಫೋನ್ ನೋಡು. ಎಷ್ಟು ಸುಂದರವಾಗಿ ಕಾಣಿಸ್ತವಳೆ ಇವಳು ನಮ್ಮ ಅಕ್ಕ. ನೋಡಿ ಹೆಂಗ್ ಕಾಣಿಸ್ತವಳೆ ನೋಡಿ. ಈಗ ರೀಲ್ಸ್ ಮಾಡಕ್ಕೆ ರೆಡಿ ಆಗ್ತಾವಳೆ. ಶಾಂತು ಕಲ್ಲ ಶಾಂತ.